ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಲಂದರ್ ಅದ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಫಿಟ್ನೆಸ್ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನು, ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದೆ ಹೇಳ್ಬೇಕಂತ ಮಾಡೀನಿ, ನಿಮಗೆ ತಿಳಿಸ್ಬೇಕಂತ ಮಾಡೀನಿ. ಸೊ ಏನಪ್ಪ ಫಿಟ್ನೆಸ್ ಅಂದ್ರೆ ಏನು? ಫಿಟ್ನೆಸ್ ಅಂದರೆ ಏನು? ನಾವು ಫಿಟ್ ಆಗಿರೋದು ಫಿಟ್ನೆಸ್ ಅಂದ್ರೇನು? ಫಿಟ್ನೆಸ್ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಭಾಳ ಹೆಲ್ದಿಯಾಗಿ ನಮ್ಮ ಬಾಡಿಯನ್ನು ತೂಕ ಜಾಸ್ತಿ ಮಾಡಿಕೊಳ್ಳಲಾರ್ದ ಒಂದು ಶೇಪಾಗಿ, ನಮ್ದು ಜಾಸ್ತಿ ಫ್ಯಾಟ್ನೆಸ್ ಬೊಜ್ಜು ತುಂಬಿಕೊಳ್ಳಾರ್ದಂಗೆ ನೀಟಾಗಿ ನಮ್ಮ ಆರ್ಮ್ಸ್, ಶೋಲ್ಡ್ರ್, ಚೆಸ್ಟ್, ಬ್ಯಾಕ್, ಟೈಸ್ ಇವನ್ನೆಲ್ಲ ನೀಟಾಗಿ ಇಟ್ಕೊಂಡು ವರ್ಕೌಟ್ ಮಾಡುವಂಥ ಒಂದು ರನ್ನಿಂಗ್ ಮತ್ತು ವಾಕಿಂಗ್, ರನ್ನಿಂಗ್, ವೇಟ್ ಲಿಫ್ಟಿಂಗ್ ಇದನ್ನೆಲ್ಲ ಚೆನ್ನಾಗಿ ಮಾಡಿಕೊಂಡು ಊಟವನ್ನು ನಾವು ಎಷ್ಟು ಊಟ ಮಾಡಬೇಕು, ಎಷ್ಟು ಪ್ರೋಟೀನ್ ತಿನ್ಬೇಕು, ಎಷ್ಟು ನಾವು ರೈಸ್ ಐಟಮ್ ಊಟ ಮಾಡಬೇಕು, ಎಷ್ಟು ಬೊಜ್ಜು ಆಗುವಂಥ ಐಟಮ್ ಊಟ ಮಾಡಬೇಕು, ನಾವು ಯಾವ ಪ್ರೋಟೀನ್ ಊಟ ತಿನ್ಬೇಕು, ಎಷ್ಟೆಲ್ಲ ಡಯಟ್ ಮೇಂಟೈನ್ ಮಾಡಬೇಕು, ಎಷ್ಟೆಲ್ಲ ಮಾಡಬೇಕು, ಅದನ್ನೆಲ್ಲ ಮಾಡಿಕೊಂಡು ನಮ್ಮದೊಂದು ಬಾಡಿಯನ್ನು ಕರೆಕ್ಟಾಗಿ ಒಂಥರ ಸ್ಲಿಮ್ಮಾಗಿ ಇಟ್ಕೊಂಡು ಮಾಡುವ ಎಲ್ಲ ಕಾರ್ಯಗಳನ್ನು ನೀಟಾಗಿ ಮಾಡುವುದು. ಸೊ ಇದೆಲ್ಲ ಫಿಟ್ನೆಸ್ ಹೋಗಿ ಬರ್ತೈತಿ. ಫಿಟ್ನೆಸ್ ನಾವು ಒಂದೇ ದಿನಕ್ಕೆ ಫಿಟ್ನೆಸ್ ಆಗಂಗಿಲ್ಲ. ಫಿಟ್ನೆಸ್ ಮಾಡೋಕೆ ಒಂದೇ ದಿನ ಮಾಡಿದ್ರೆ ಫಿಟ್ನೆಸ್ ಬರೋಂಗಿಲ್ಲ. ಇದಕ್ಕೆ ಕೆಲವು ವ್ಯಾಯಾಮಗಳನ್ನು ಮಾಡಬೇಕೈತಿ. ಏನು ಬರುತ್ತೆ ವ್ಯಾಯಾಮಗಳು? ಮಾರ್ನಿಂಗ್ ಆಗಲಿ ಇಲ್ಲ ಈವ್ನಿಂಗ್ ಆಗಲಿ ನೀವು ವಾಕಿಂಗ್ ಮಾಡಬೇಕು ಮತ್ತು ರನ್ನಿಂಗನ್ನು ಮಾಡಬೇಕು. ರನ್ನಿಂಗ್ ಎಷ್ಟು ಮಾಡ್ತೀವಿ ನಮ್ಮದು ಬಾಡಿ ಹೆಲ್ದಿ ಆಗಿರ್ತೈತಿ. ರನ್ನಿಂಗ್ ಮಾಡಿದ್ರೆ ನಮ್ಮ ದಮ್ಮು ಅನ್ನೋದು ಇರ್ತೈತಲ್ಲ, ಈ ದಮ್ಮು ನಾವು ಹೊಡಿದಾಗಲಿ ಕೆಲವೊಬ್ರಿಗೆ ಈಗ ಸ್ವಲ್ಪ ಹೊಡಿದ ತಕ್ಷಣ ದಮ್ಮು ಹೋಗ್ತೈತಿ. ಸೊ ನಾವು ಕಂಟಿನ್ಯೂ ಆಗಿ ಮಾಡ್ಕೊತಾ ಇದ್ದರೆ, ರನ್ನಿಂಗ್ ಆಗಲಿ ವಾಕಿಂಗ್ ಆಗಲಿ ಮಾಡ್ಕೊತಿದ್ರೆ ಯಾವುದು ನಮ್ಮದು ಜಾಯಿಂಟ್ ಪೇನ್ಸ್ ಆಗಲಿ ಯಾವ ನೋವು ಬರೋಂಗಿಲ್ಲ. ಸೊ ರನ್ನಿಂಗ್ ಭಾಳ ಇಂಪಾರ್ಟೆಂಟ್ ಆಕೈತಿ. ರನ್ನಿಂಗ್ ಮಾಡ್ಕೊತಿರ್ಬೇಕು. ಈಗಿನ ಕೆಲವು ಸಣ್ಣ ಮಕ್ಕಳು ಸಣ್ಣಂದಿರುತ್ತೆ ಹುಡ್ಕೊತಾರೆ ಇದ್ದರೆ ರನ್ನಿಂಗ್ ಎಲ್ಲ ಮಾಡ್ಕೊತಿದ್ರೆ ಚಲೋ ಅವ್ರ ಆರೋಗ್ಯ ಚೆನ್ನಾಗಿರ್ತದೆ. ಯಾಕೆಂತಂದ್ರೆ ಈಗಿನ ಜನ್ರೇಷನ್ ಒಳಗೆ ಕೆಲವೊಂದು ಆಟಗಳು ಸ್ಟಾಪ್ ಆಗ್ಬಿಟ್ಟವು. ಕೆಲವು ಶಾಲಾ ಕಾಲೇಜುಗಳಾಗಲಿ, ಸಣ್ಣದಿರುತ್ತೆ ನಡೆಯುವಂಥ ಕಾರ್ಯಕ್ರಮಗಳಾಗಲಿ, ಈಗೇನು ಇದು ಮೊಬೈಲ್ ಜನ್ರೇಷನ್ ಬಂದ್ಬಿಟ್ಟೈತಲ್ಲ, ಅವಾಗಿಂದ ಎಲ್ಲ ಬಂದಾಗ್ಬಿಟ್ಟೈತಿ. ಎಂತಿಂಥ ಎಲ್ಲ ಸ್ಪೋರ್ಟ್ಸ್ಗಳಿದ್ದು, ಎಷ್ಟೆಲ್ಲ ಸ್ಪೋರ್ಟ್ಸ್ಗಳಿದ್ದು ಅವೆಲ್ಲ ಸ್ಪೋರ್ಟ್ಸ್ಗಳು ಬಂದಾಗ್ಬಿಟ್ಟವೆ. ಈಗ ಬರೀ ಶಾಲಾ ಕಾಲೇಜುಗಳು ಅಷ್ಟೇ ಇದೆ, ಮತ್ತು ಭಾಳ ಶಾಲೆ ಒಳಗೆ ಇದ್ದಾಗ ಅಷ್ಟೇ. ಆಮೇಲೆ ಮತ್ತು ಹೊರಗಡೆ ಬಂದರೆ ಅವೆಲ್ಲ ಆಟಗಳು ನಡೆಯಂಗಿಲ್ಲ, ಆಟಗಳು ಆಡೋದೇ ಇಲ್ಲ. ಈತಿತ್ಲಾಗ ಎಲ್ಲ ಮೊಬೈಲ್ ಬಂದಿಂದ ಎಲ್ಲ ಕಡಿಮೆ ಆಗ್ಬಿಟ್ಟೈತಿ. ಸೊ ಆದಷ್ಟು ಹುಡುಗರು, ಈಗಿನ ಒಂದು ಸಣ್ಣ ಹುಡುಗರು ಆಟ ಆಡುವ ಒಂದು ಹವ್ಯಾಸ ಬೆಳೆಸ್ಕೋಬೇಕು. ಸಣ್ಣ ಮಕ್ಕಳು ಕಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ರನ್ನಿಂಗ್ ರೇಸ್ 100 ಮೀಟರ್, 200 ಮೀಟರ್, 400 ಮೀಟರ್, 800 ಮೀಟರ್ಸ್ ರನ್ನಿಂಗ್, 1600 ಮೀಟರ್ ರನ್ನಿಂಗ್ ಮತ್ತು ವೇಟ್ ಲಿಫ್ಟಿಂಗ್ ಎಲ್ಲ ಬರ್ತಾವೆ. ಎಲ್ಲ ವ್ಯಾಯಾಮಗಳನ್ನು ಮಾಡೋದು ಕಲಿಬೇಕು. ಸ್ವಿಮ್ಮಿಂಗ್ ಮಾಡ್ಬೇಕು. ಸೊ ಇವನ್ನೆಲ್ಲ ಮಾಡ್ಕೊತ ಇದ್ರೆ ನಮ್ದು ಬಾಡಿ ಫಿಟ್ ಆಗಿರ್ತೈತಿ, ಫಿಟ್ನೆಸ್ ಆಗಿರ್ತೈತಿ. ಆ ಒಂದು ಫಿಟ್ನಾಗಿರ್ಬೇಕಂತ ಆ ಒಂದೆಲ್ಲ ಮಾಡ್ಕೊತಿದ್ರೆ ನಮ್ಮದು ಬಾಡಿ, ನಮ್ಮದು ದೇಹ ಆರಾಮಾಗಿರ್ತೈತಿ, ನಾವು ಆರಾಮಾಗಿರ್ತೀವಿ. ಮೊದಲಿನ ಜನಕ್ಕೆ ನೋಡಿರ್ಬೇಕಾದ್ರೆ ನೀವು ನೋಡಿರ್ಬೋದು, ಮೊದಲೆಲ್ಲ ಆಟ ಆಡ್ತಿದ್ರು, ಎಲ್ಲ ಆಟಗಳು ಇರ್ತಿದ್ರು, ಎಲ್ಲ ಆಟಗಳು ಹೋಗಿ ಸುಸ್ತು ಏನು ಆಗ್ತಿರಲಿಲ್ಲ. ಅವಾಗಿನ ಜನ ಎಲ್ಲ ಭಾಳ ಚಲೋ ಇರ್ತಿದ್ರು, ಹೆಲ್ದಿಯಾಗಿರ್ತಿದ್ರು. ಈಗಿನ ಜನಕ್ಕೆ ಹೆಲ್ದಿ ಏನಿಲ್ಲ. ಮೊಬೈಲ್ ನೋಡೋದು ಬೇಜಾರಾದ, ಬರೀ ಮೊಬೈಲ್ ನೋಡೋದು, ಏನೋ ನೋಡೋದು, ಮೊಬೈಲ್ನಾಗ ಆಟ ಆಡೋದು, ಗೇಮ್ ಆಡೋದು, ಎಲ್ಲ ಮೊಬೈಲ್ನಾಗ ಬಂದ್ಬಿಟ್ಟಾವೆ. ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಏನು ಮೊಬೈಲ್ನಾಗ ಬರೀ ಹಿಂಗೆ ಮೊಬೈಲ್ ಕುಂತ್ಬಿಡ್ತಾರೆ ಹುಡುಗರು ಎಲ್ಲ. ಅವೆಲ್ಲ ಬಿಡ್ಬೇಕು, ಅವೆಲ್ಲ ಸ್ಟಾಪ್ ಮಾಡ್ಬೇಕು. ನಾವು ಎಷ್ಟು ನಮ್ಮ ಬಾಡಿಯನ್ನು ದಣಿಸ್ತೀವಿ, ನಾವೆಷ್ಟು ಬಾಡಿಯನ್ನು ಹೊರಗೆ ನಮ್ಮದು ಸುಸ್ತು ಮಾಡಿ ಒಂದು ಆಟ ಆಗಿರ್ಬೋದು, ಆಟದೊಳಗೆ ನಾವು ಮಾಡ್ತೀವಲ್ಲ, ಆ ಒಂದು ಸುಸ್ತನ್ನು ಮಾಡ್ಕೊತಿದ್ರೆ ನಮ್ಮದು ಬಾಡಿ ಫಿಟ್ ಆಗಿರ್ತೈತಿ, ಹೆಲ್ದಿಯಾಗಿರ್ತೈತಿ. ಕೆಲವೊಬ್ಬರು ಈಗಿಂದ ಜನ ಫಿಟ್ ಆಗಿರ್ಬೇಕು, ಫಿಟ್ನೆಸ್ ಅಂದ ತಕ್ಷಣ ಜಿಮ್ಮಿಗೆ ಹೋಗೋದು, ಜಿಮ್ ಮಾಡೋದು,
ವೇಟ್ ಲಿಫ್ಟಿಂಗ್ ಮಾಡೋದು ಮಾಡ್ತಾರೆ, ಇಲ್ಲ ಅದು ತಪ್ಪೇನಿಲ್ಲ, ಮಾಡಿರಿ ಬೇಡ ಅನ್ನಂಗಿಲ್ಲ. ಮಾಡಿದ ತಕ್ಕಂಗೆ ಅದ್ರ ತಕ್ಕಂಗೆ ಊಟ ಮಾಡ್ಬೇಕು, ಅದ್ರ ತಕ್ಕಂಗೆ ಫುಡ್ ನಾವನ್ನು ತೊಗೋಬೇಕು. ಹೋದ ತಕ್ಷಣ ಯಾರು ಬಾಡಿ ಬಿಲ್ಡರ್ ಆಗ್ತಾರೆ ಅಂತಂತೆ ಬಾಡಿ ಬಿಲ್ಡಿಂಗ್ ಮಾಡಿದ ತಕ್ಷಣ ಹೋಗಿ ಒಂದು ತಿಂಗಳಿಗೆ ಯಾರು ಬಾಡಿ ಬಿಲ್ಡರ್ ಆಗಿಲ್ಲ, ಬಾಡಿ ಬಿಲ್ಡಿಂಗ್ ಮಾಡೋಕ್ಕಾಗಿಲ್ಲ. ವೇಟ್ ಲಿಫ್ಟಿಂಗ್ ಹುಚ್ಚರ್ಗತೆ ಹೋಗಿ ಮಾಡ್ತಿರ್ತಾರೆ, ಏನು 3 ತಿಂಗಳು ಬಾಡಿ ಮಾಡ್ಬೇಕು, 6 ತಿಂಗಳು ಬಾಡಿ ಮಾಡ್ಬೇಕು ಅಂತೇಳಿ. ಯಾರು ಆಗಂಗಿಲ್ಲ. ವರ್ಷ ಪ್ರಯತ್ನ ಪಡ್ಬೇಕು. ಬಾಡಿ ಬಿಲ್ಡಿಂಗ್ ನಾವು ಹೆಂಗೆ ಎಷ್ಟೆಲ್ಲ ವರ್ಕೌಟ್ ಮಾಡ್ತೀವಿ, ಡೇ ಬೈ ಒಂದೊಂದು ದಿನ ಒಂದೊಂದು ವರ್ಕೌಟ್ ಇರ್ತೈತಿ. ಫಸ್ಟ್ ಡೇ ಶೋಲ್ಡ್ರ್, ಫಸ್ಟ್ ಡೇ ಚೆಸ್ಟ್ ಹೊಡಿತಾರಲ್ಲ, ಶೋಲ್ಡ್ರ್, ಬ್ಯಾಕ್, ಆಮೇಲೆ ಟ್ರೈಸಿಪ್ಸ್, ಆಮೇಲೆ ಬೈಸಿಪ್ಸ್, ಆಮೇಲೆ ಟೈಸ್, ಲೆಗ್ ಡೇಸ್ ಇರ್ತಾವೆ. ಎಲ್ಲ ಥರ ವರ್ಕೌಟ್ ಇರ್ತೈತಿ, ಎಲ್ಲ ಥರ ವರ್ಕೌಟ್ ಮಾಡ್ತಾರೆ. ಸೊ ಡೇ ಬೈ ನಾವು ಮಾಡ್ಕೊತ ಹೋದಂಗೆ ನಮ್ದು ಬಾಡಿನೂ ಫಿಟ್ ಆಗಿರುತ್ತೆ. ಅದ್ರ ತಕ್ಕ ನಾವು ಪದಾರ್ಥಗಳನ್ನು ತೊಗೋಬೇಕು, ಪ್ರೋಟೀನ್ ತೊಗೋಬೇಕು. ಪ್ರೋಟೀನ್ ಅಂದ ತಕ್ಷಣ ಎಲ್ಲರೂ ಈಗಿನ ಜನ್ರೇಷನ್ ಪ್ರಕಾರ ಪೌಡರ್ ಒಂದು ಮಾಡ್ಬಿಟ್ರೆ, ಪೌಡರ್ ಐತಿ, ಪೌಡರ್ ತೊಗೊಂಡ್ರೆ ಎಲ್ಲ ಬಾಡಿ ಬರ್ತೈತಿ, ಏನು ಸಾಧ್ಯ ಇಲ್ಲ. ನಾವು ಪೌಡರ್ ತೊಗೊಂಡ್ರೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದ್ರ ತಕ್ಕ ವರ್ಕೌಟ್, ಅದ್ರ ತಕ್ಕ ಫುಡ್ ಮೇಂಟೈನ್ ಮಾಡಿರ್ತಾರೆ. ರೈಸ್ ಐಟಮ್ ಎಷ್ಟು ಊಟ ಮಾಡ್ಬೇಕು, ಎಷ್ಟು ಮಾಡ್ಬೇಕು. ಎಣ್ಣೆಯ ಪದಾರ್ಥಗಳನ್ನು ಯಾವುದೂ ತಿನ್ನಬಾರ್ದು ಡಯಟ್ ಒಳಗೆ. ಈಗ ಬೋಂಡಾ ಬಜ್ಜಿ, ಆಲೂ ಬಜ್ಜಿ ಆಗಿರ್ಬೋದು, ಭಾಳ ಗೋಬಿ ನೂಡಲ್ಸ್, ಅವು ಪಿಜ್ಜಾ, ಜಾಮ್, ಬರ್ಗರ್ ಇವೆಲ್ಲ ತಿನ್ಕೊತಿದ್ರೆ ಬಾಡಿ ಬರೋಂಗಿಲ್ಲ. ಸೊ ಅದ್ರ ತಕ್ಕಂಗೆ ಪ್ರೋಟೀನ್ಗಳು ಅದಾವೆ. ಹಸಿ ಕಾಳನ್ನು ತಿನ್ಬೇಕು, ಕಡ್ಲೆ, ಶೇಂಗಾ, ಹೆಸರು ಕಾಳು, ಭಾಳ, ಮತ್ತು ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಇವೆಲ್ಲ ನೀರು ನೆನೆಯಾಕಿಟ್ಕೊಂಡು ಇವನ್ನೆಲ್ಲ ಬೆಳಗ್ಗೆ ಎಷ್ಟು ಇದು ಅವಕ್ರೆಲ್ಲರೂ ಪ್ರೋಟೀನ್ ಇರ್ತೈತಿ. ಬೇಕಾದ್ರೆ ನೀವು ಚೆಕ್ ಮಾಡಿರಿ, ಸರ್ಚ್ ಮಾಡಿರಿ ಗೂಗಲ್ ಒಳಗೆ, ಅವಕ್ರೊಳಗೆಲ್ಲ ಇರ್ತೈತಿ. ಎಷ್ಟೆಷ್ಟು ಪ್ರೋಟೀನ್ ಇರ್ತೈತಿ, ಎಷ್ಟೆಷ್ಟು ಕ್ಯಾಲ್ಸಿಯಮ್ ಇರ್ತೈತಿ, ಎಷ್ಟೆಷ್ಟು ವಿಟಮಿನ್ ಇರ್ತೈತಿ, ಎಲ್ಲ ಇರ್ತೈತಿ. ಮತ್ತು ಮಟನ್ ತಿನ್ಬೇಕು. ಮಟನ್ ಎಷ್ಟು ಲಿಮಿಟ್ ಅಷ್ಟು ತಿನ್ಬೇಕು. ಆಮೇಲೆ ಚಿಕನ್ ತಿನ್ಬೇಕು. ಚಿಕನ್ ತಿಂದು ಎಲ್ಲ ಭಾಗ ಚಿಕನ್ದು ಎಲ್ಲ ಭಾಗ ತಿಂದರೂ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಚೆಸ್ಟ್ ಭಾಗ ಇರ್ತೈತಲ್ಲ ಚಿಕನ್ದು, ಅದ್ರೊಳಗೆ ಜಾಸ್ತಿ ಏನೋ ಪ್ರೋಟೀನ್ ಇರ್ತೈತೆ. ಆಮೇಲೆ ಎಗ್ ನೀವು ಬಾಯ್ಲ್ಡ್ ಮಾಡ್ಬೇಕು, ಕುದಿಸಿ ಕೆಲಸ ಮಾಡಬೇಕು. ಅದರದ್ದು ವೈಟ್ ಇರುತ್ತಲ್ಲ ಅದಷ್ಟೇ ತಿನ್ಬೇಕು, ಎಲ್ಲೋ ಭಾಗ ತಿನ್ನಬಾರ್ದು. ಎಲ್ಲೋ ಮಾತ್ರ ತಿನ್ನೋಕೆ ಹೋಗ್ಬಾರ್ದು, ವೈಟ್ ತಿನ್ಬೇಕು. ದಿನಾನು ನಿಮ್ಗೆ ಎಷ್ಟಾಗೈತೆ ಅಷ್ಟೇ, ದಿನ 2 ತಿನ್ನಿರಿ ಡೈಲಿ. ಒಂದು ಸ್ವಲ್ಪ ನೀವೆಲ್ಲ ವರ್ಕೌಟ್ ಮಾಡ್ಕೊಂಡು ದಿನ 2 ಮಾಡ್ಕೊಂಡು ಆಟೋಮೆಟಿಕ್ ಬಾಡಿ ಚೆನ್ನಾಗಿ ಬರುತ್ತೆ. ಇನ್ನೊಂದು ಈಗ ಹೊಸದಾಗಿ ಭಾಳ ಒಂದು 3-4 ವರ್ಷ ಆಯ್ತು ಓಟ್ಸ್ ಅಂತ ಮಾಡ್ಯಾರ. ನೀವು ಶಾಪ್ಗಳಿಗೆ ಹೋದ್ರೆ ಓಟ್ಸ್ ಕೊಡ್ರಿ ಅಂತಂತಂದ್ರೆ ಓಟ್ಸ್ ನಾನಾ ಟೈಪ್ ಬ್ರ್ಯಾಂಡ್ ಕಂಪ್ನಿಗಳು ಅದಾವೆ, ಆ ಓಟ್ಸ್ ಕೊಡ್ತಾರೆ. ಓಟ್ಸ್ ತೊಗೊಂಡು ಅದನ್ನು ಯೂಸ್ ಮಾಡ್ಕೊರಿ. ಅದು ಹೆಂಗೆ ತಿನ್ಬೇಕು, ಹೆಂಗೆ ಮಾಡ್ಬೇಕು ಅದ್ರ ಬಗ್ಗೆ ರೀಲ್ಸ್ ಮಾಡ್ಯಾರ, ಶಾರ್ಟ್ಸ್ ಅದಾವೆ. ನೀವು ಆ ಥರ ಬಾಯ್ಲ್ಡ್ ಮಾಡ್ಕೊಂಡು ಅದನ್ನು ತಿನ್ಬೋದು. ಬಿಫೋರ್ ವರ್ಕೌಟ್ಗಿಂತ ಮುಂಚೆನೂ ತಿನ್ಬೇಕು, ವರ್ಕೌಟ್ ಆದಮೇಲೆ ಏನು ತಿನ್ಬೇಕು, ಎಷ್ಟೆಲ್ಲ ತಿನ್ಬೇಕು, ಎಷ್ಟೆಲ್ಲ ಪ್ರೋಟೀನ್ ತಿನ್ಬೇಕು, ಅಲ್ಲೆಲ್ಲನೂ ಅದರಂಥ ವಿಡಿಯೋಸ್ಗಳು ಅದಾವೆ. ಭಾಳ ಮಂದಿ ಮಾಡ್ಯಾರ, ಈ ಫಿಟ್ನೆಸ್ ಬಗ್ಗೆ ಭಾಳ ಮಂದಿ ವಿಡಿಯೋಸ್ ಮಾಡಿದ್ದಾರೆ. ನೀವು ಕಷ್ಟಪಡೋ ಮಟ್ಟ ಯಾವುದೂ ಬರೋಂಗಿಲ್ಲ, ಅದಕ್ಕೆ ಹೇಳ್ತೀನಿ ಫಿಟ್ಟಾಗಿ ನಾವು ಮಾಡ್ಕೋಬೇಕು. ಫಿಟ್ನೆಸ್ ನಾವು ಇರ್ಬೇಕು. ಈಗ ಏನು ಮಾಡಿಬಿಡು ಕೆಲವು ಜನ ಹೇಳ್ತಾರೆ, ಏನು ಮಾಡಿಬಿಡು ವರ್ಕೌಟ್, ಏನು ಮಾಡ್ತೀವಿ, ಅವೆಲ್ಲ ಆಳಸಿ ಮಾಡ್ತಾರೆ. ಕೆಲವು ಜನ ನೋಡಿರ್ಬೇಕು, ಅವ್ರು ಸಿಕ್ಸ್ ಊಟ ಮಾಡ್ತಾರೆ, ಸಿಕ್ಸ್ ತಿಂತಾರೆ, ಸಿಕ್ಸ್ ನಿದ್ದೆ ಮಾಡ್ತಾರೆ. ಅವೆಲ್ಲ ಮಾಡಿದ್ರೆ ಮನುಷ್ಯ ಕರೆಕ್ಟಾಗಿ ಫಿಟ್ಟಾಗಿರ್ಬೇಕಂತಂದ್ರೆ, ಫಿಟ್ನೆಸ್ ಆಗಿ ನಾವು ವರ್ಕೌಟ್ ಮಾಡ್ಕೊಂಡು ಫಿಟ್ನೆಸ್ ಆಗಿರ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಮನುಷ್ಯ ನಿದ್ದೆ ಮಾಡ್ಬೇಕು. 8 ತಾಸು ಕರೆಕ್ಟಾಗಿ ನಿದ್ದೆ ಮಾಡ್ಬೇಕು. 8 ತಾಸು ಕರೆಕ್ಟಾಗಿ ನಿದ್ದೆ ಮಾಡಿ ವರ್ಕೌಟ್ ಮಾಡಬೇಕು. ಆಮೇಲೆ ಮತ್ತೆ ಊಟ ಮಾಡಬೇಕು, ಪ್ರೋಟೀನ್ ಅಂತ. ನಿಮ್ಮದು ಡಯಟ್ ಏನಿರ್ತಲ್ಲ ಭಾಳ ಚಲೋ. ಡಯಟ್ ಒಳಗೆ ಸೌತೆಕಾಯಿ ಭಾಳ ಚಲೋ. ಆಮೇಲೆ ಗಜ್ಜರಿ, ಆಮೇಲೆ ಬೀಟ್ರೂಟ್, ಕ್ಯಾಬೇಜ್, ಇವೇನು ಹಸಿ ಪದಾರ್ಥಗಳು ಏನು ಅದಾವಲ್ಲ ಇವನ್ನ ತಿನ್ಕೊಂಡಿರ್ಬೇಕು. ಅದು ಅಷ್ಟೇ. ಮಾರ್ನಿಂಗ್ ಎದ್ದ ತಕ್ಷಣ ಇಷ್ಟೆಲ್ಲ ಕಾಳು ತಿನ್ಬೇಕು, ಕಡ್ಲೆ, ಶೇಂಗಾ ಮತ್ತು ಹೆಸರು ಕಾಳು ಆಮೇಲೆ ಗಜ್ಜರಿ, ಅವನ್ನೆಲ್ಲ ಸ್ವಲ್ಪ ತಿನ್ಕೊಂಡು ಹೆಂಗೆ ಮಾಡ್ಕೊಂಡು ಇವೆಲ್ಲ ಬೊಜ್ಜನ್ನು ಕರಗಿಸ್ತಾವೆ. ಇವೆಲ್ಲ ನಾವು ವರ್ಕೌಟ್ ಹೆಂಗೆ ಮಾಡ್ತೀವಲ್ಲ, ಆ ವರ್ಕೌಟ್ ಮಾಡಿರ್ತಕ್ಕಂಥ ನಮ್ಮ ಬಾಡಿ ಒಳಗಿದ್ದಂಥ ಬೊಜ್ಜನ್ನು ತಾನೇ ಕರಗ್ತಾವೆ. ಬೆವ್ರ ಮುಖಾಂತರ ಹೊರಗೆ ಬೀಳ್ತೈತಿ. ಅದಕ್ಕೆ ಹಂಗಂತಂತೇಳಿ ನೀವು ಹೆವಿ ವರ್ಕೌಟ್ ಮಾಡಿದ್ರಿ ಅಂತಂದ್ರೆ ದಯವಿಟ್ಟು ಹೇಳ್ತೇನೆ,
ಫಿಟ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಫಿಟ್ನೆಸ್ ನಿಮ್ಮ ಬಾಡಿ ಮೇಂಟೈನ್ ಮಾಡೋಕೆ ಆಗೋದಿಲ್ಲ. ಇರೋದು ಹೇಳ್ತೀನಿ ನೋಡ್ರಿ, 100% ಒಳಗೆ 100% ಒಳಗೆ ನಾವು ಎಷ್ಟು ವರ್ಕೌಟ್ ಮಾಡಬೇಕು, ಎಷ್ಟು ಡಯಟ್ ಮಾಡಬೇಕು, ಎಷ್ಟು ನಿದ್ದೆ ಮಾಡ್ಬೇಕು ಹೇಳ್ತೀನಿ ನೋಡ್ರಿ. ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ. ಕೆಲವು ಏನೇನು ಫಿಟ್ನೆಸ್ ಟ್ರೈನರ್ಸ್ ಅದಾರ, ಎಷ್ಟು ಮಂದಿ ಸೂಪರ್ ಸ್ಟಾರ್ಸ್ ಅದಾರ. ಈ ಒಂದು ಫಿಟ್ನೆಸ್ ಆಗಿ ಅವ್ರು ಮಾಡೋಂಥ ಡಯಟ್ಗಳು, ಅವ್ರು ಮಾಡೋಂಥ ಪ್ಲ್ಯಾನ್ಗಳು, ಅವ್ರ ಒಂದು ಬಾಡಿ ಮೇಂಟೈನ್ ಮಾಡೋಂಥ ಟಿಪ್ಸನ್ನು ಕೊಟ್ಟಿದ್ದಾರೆ. ಏನ ನಿಮ್ದು ಏನಂದರು ರೆಸ್ಟ್, ಬಾಡಿ ಭಾಳ ರೆಸ್ಟ್ 50%, ಮೇನಲ್ಲಿ 50% ಬಾಡಿ ರೆಸ್ಟ್ ಇರಬೇಕು. ಅವಾಗಲೂ ರೆಸ್ಟ್ ಆಗಿರ್ಬೇಕು. ನಿದ್ದೆ 8 ರೆಸ್ಟ್ ಅಂತ 8 ತಾಸು ನಿದ್ದೆ ಮಾಡ್ಬೇಕು ಆರಾಮ್ಸೆ. 25% ನಿಮ್ದು ವರ್ಕೌಟ್ ಇರಬೇಕು. ಇನ್ನು 25% ಡಯಟ್, ನೀವು ತಿನ್ನುವ ಪದಾರ್ಥಗಳು, ಪ್ರೋಟೀನ್ಸ್, ಊಟ, ಆಹಾರ ಪದಾರ್ಥಗಳು 25%. ಇದಿಷ್ಟು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂತ ಹೋದ್ರೆ ನೀವು ಪಕ್ಕಾ ನಿಮ್ಮದು ಬಾಡಿ ಫಿಟ್ ಆಗೈತಿ, ಫಿಟ್ನೆಸ್ ಬರ್ತೈತಿ, ನಿಮ್ಮ ಬಾಡಿನೂ ಪ್ರೂವ್ ಆಗ್ತೈತಿ. ನೋಡಿರಿ, ಚಲೋ ಜಿಮ್ಮಿಗೆ ಹೋಗ್ರಿ, ಚಲೋ ವರ್ಕೌಟ್ ಮಾಡಿರಿ, ಚಲೋ ಟ್ರೈನರ್ ಕಡೆಯಿಂದ ಕಲ್ಕೋರಿ. ಟ್ರೈನರ್ ಹೇಳ್ಕೊಡ್ತಿರ್ತಾರೆ. ಟ್ರೈನರ್ಗೆ ಬೇಜಾರು ಮಾಡೋಕೆ ಹೋಗ್ಬಾರ್ದು. ಅವೇನು ಮಾಡ್ತಾನೆ ಬಿಡ, ಅವ್ರೇನು ಹೇಳ್ತಾರಪ್ಪ, ಹಂಗೇನು ಅವರೇ ಇದೇನು ಮಾಡೋದು, ನಾ ಹಿಂಗೆ ಮಾಡ್ತೇನೆ, ನಂಗೆ ಇದು ಈಸಿ ಆಕೈತೆ, ನಾ ಹಂಗೆ ಮಾಡ್ತೇನೆ, ಅವ್ರೇನು ಹೇಳ್ತಾರೆ ಎಲ್ಲ ಮಾಡ್ಬೇಕು, ಅದನ್ನ ಮಾಡ್ಬೇಕು. ಸಿಕ್ಕಂಗೆ ಮಾಡೋಕೆ ಹೋಗ್ಬಾರ್ದು. ಹೇಳ್ತೇನೆ, ಮಿನಿಮಮ್ ನೀವೇನೋ ಅಂತಂದ್ರೆ ಕಷ್ಟಪಡ್ಬೇಕಂದ್ರೆ 6 ತಿಂಗಳು, 6ರಿಂದ 7 ತಿಂಗಳು ಕಷ್ಟಪಡ್ಬೇಕು. ಅಲ್ಲಿವರೆಗೂ ನಿಮ್ದು ಬಾಡಿ ಇದಾಗಿಲ್ಲ. ಆಕೈತಿ, ಮನಸ್ಸು ಮಾಡಿದರೆ ಹಾಗೆ ಆಕೈತಿ. ಪ್ರಯತ್ನ ಪಡ್ಬೇಕು, ಮನಸ್ಸು ಮಾಡಬೇಕು. ಒಂದು 6 ತಿಂಗಳ ಶೆಡ್ಯೂಲ್ ಟೈಮಿಂಗ್ ಇಟ್ಕೊಂಡು ಕರೆಕ್ಟ ನಿದ್ದೆ, ಊಟ, ವರ್ಕೌಟ್ ಮಾಡ್ಕೊತಿದ್ದೆ ಅಂದ್ರೆ ಪಕ್ಕ ಬರ್ತೈತಿ. ನಿಮ್ದು ಧ್ಯಾನ ಎಲ್ಲಿರಬಾರ್ದು, ಒಂದೇ ಫೋಕಸ್, ನಾವು ಬಾಡಿ ಫಿಟ್ನೆಸ್ ಫಿಟ್ಟಾಗಿ ಇಟ್ಕೋಬೇಕು, ಮಾಡ್ಕೊತಿರ್ಬೇಕು. ಕರೆಕ್ಟಾಗಿ ಫಿಟ್ನೆಸ್ಸಾಗಿ ಫಿಟ್ಟಾಗಿರ್ತೇವೆ. ಇದೇ ಮೇನ್. ಆಲ್ಮೋಸ್ಟ್ ಏನು ಮಾಡ್ತಾರೆ ಗೊತ್ತಾನೆ, ನಾ ಜಿಮ್ಮಿಗೆ ಹೊಂಟಂತೀನಿ ಅಂತ ಒಂದು ದಿನ ಹಿಂಗೆ ತೋರಿಸ್ಬಿಡ್ತಾರೆ. ಒಂದು 2 ದಿನ 2 ದಿನ ಹೋದ ಜಿಮ್ಮಿಗೆ ಹಿಂಗೆ ತೋರಿಸ್ತಾರೆ. ಹಿಂಗೆ 2 ದಿನಕ್ಕೆ ಏನು ಸಾಧ್ಯ ಇಲ್ಲ, ಏನು ಆಗೋದಿಲ್ಲ, ಏನು ಬರೋದೂ ಇಲ್ಲ. ಅದ್ರ ಬಗ್ಗೆ ನೀವು ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಆಗ್ತಾವೆ ಒಂದು ದಿನ 2 ದಿನ ಹೋದ್ರಂತ ನೋವು ಚಲೋ ಆಗ್ತಾವೆ. ಚಲೋ ಆಗ್ತಾವೆ. ಹೆಂಗೆ ನೀವು ಮಾಡ್ಕೊಂಡು ಹೋಗ್ತಿರಲ್ಲ, ಡೇ ಬೈ ಡೇ ವರ್ಕೌಟು, ನಿದ್ದೆ, ಪದಾರ್ಥಗಳು, ವರ್ಕೌಟು, ನಿದ್ದೆ, ಆರಾಮ್ಸೆ ನಿಮ್ಮ ಬಾಡಿ ಶೇಪ್ ಆಗ್ಬಿಡ್ತೈತಿ. ಮತ್ತು ಇನ್ನೊಂದು, ಒಂದೇ ದಿನ ಹೋದ ತಕ್ಷಣ ಎಲ್ಲ ವರ್ಕೌಟು ಮಾಡಬಾರ್ದು. ಒಂದೇ ದಿನಕ್ಕೆ ಎಲ್ಲ ವರ್ಕೌಟ್ ಮಾಡ್ಬಾರ್ದು. ಡೇ ಒಂದಿನ ಬೇರೆ, ಟೋಟಲ್ ಒಂದು ವಾರ ಒಳಗೆ ಒಂದಿನ ಆಫ್. 6 ದಿನ, 7 ದಿನ, 6 ದಿನ 6 ವರ್ಕೌಟ್ ಮಾಡ್ಬೇಕು. ಡೇ ಬೈ ಡೇ ಆರಾಮ್ ಗ್ರೋ ಆಗ್ತೈತಿ. ನಮ್ಮದು ಬಾಡಿ ನಾವು ಎಷ್ಟು ಹೆಲ್ದಿ ಇಟ್ಟೋದು ಅಷ್ಟು ಭಾಳ ಒಳ್ಳೆಯದು. ಈಗಿನ ಜನ್ರೇಷನ್ ಪ್ರಕಾರ ಹೆಲ್ತ್ ಈಸ್ ವೆಲ್ತ್. ನಮ್ಮ ಬಾಡಿ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರ್ತೈತಿ. ನಾವು ಫಿಟ್ ಆಗಿದ್ದರೆ ಎಲ್ಲ ಚಲೋ. ನಾವು ಅನ್ಫಿಟ್ ಇದ್ದೆ ಅಂದ್ರೆ ಎಲ್ಲಿ ಯೂಸ್ ಆಗಂಗಿಲ್ಲ. ಹೇಳ್ತೀನಿ, ಎಲ್ಲಿ ಯೂಸ್ ಆಗಂಗಿಲ್ಲ. ನಾವು ಫಿಟ್ಟಾಗಿರ್ಬೇಕು. ವರ್ಕೌಟ್ ಮಾಡ್ತೀವಲ್ಲ, ವರ್ಕೌಟ್ ಬಗ್ಗೆ ಏನು ಹೇಳ್ತೀನಿ ಅಂದರೆ, ಹೋದ ತಕ್ಷಣ ಡೈಲಿ ಒಂದೇ ವರ್ಕೌಟ್ ಮಾಡಿದರೆ ಯಾವುದೂ ಆಗಂಗಿಲ್ಲ. ಬಟ್ ನಿಮ್ಮ ಬಾಡಿ ನಿಮ್ದು ಶೇಪಾಗಿ ಬರೋಂಗಿಲ್ಲ, ನೀವು ಫಿಟ್ಟಾಗಿರೋಂಗಿಲ್ಲ. ಡೇ ಬೈ ಡೇ ಇವತ್ತು ಚೆಸ್ಟ್ ಮಾಡಿದ್ರಿ, ಚೆಸ್ಟ್, ಶೋಲ್ಡ್ರ್, ಬ್ಯಾಕ್, ಟ್ರೈಸಿಪ್ಸ್, ಬೈಸಿಪ್ಸ್, ಒನ್ ಡೇ ಟ್ರೈಸ್. ನೀವು ಫಸ್ಟ್ ಅಪ್ಪರ್ ಬಾಡಿ ಒಂದು 3-4 ತಿಂಗಳು 5 ಇಷ್ಟ ಮಾಡ್ಕೊತಿದ್ರೆ ಆಮೇಲೆ ಚೇಂಜಸ್ ಮಾಡ್ಕೋಬೋದು. ಆಮೇಲೆ ಲೆಗ್ ನಮ್ಮ ಟೈಸ್ಗಳನ್ನ ಅದು ವರ್ಕೌಟ್ ಮಾಡ್ಬೋದು. ಆಮೇಲೆ ಸ್ಟಮಕ್ ಅದು ವರ್ಕೌಟ್ ಮಾಡ್ಬೋದು. ಡೇ ಬೈ ಮಾಡ್ಕೊತ ಆಕೈತೆ. ಒಂದೇ ದಿನಕ್ಕೆ ಒಮ್ಮೆ ಹೋಗಿಂದ ಒಂದು 5-6 ತಿಂಗಳಿಗೆ ನೀವು 6 ಪ್ಯಾಕ್ ಮಾಡ್ತೀನಿ ಅಂದರೆ ಯಾವುದೂ ಆಗಂಗಿಲ್ಲ. 6 ಪ್ಯಾಕ್ ಮಾಡ್ಬೇಕಂದ್ರೆ ಭಾಳ ಕಷ್ಟಪಡ್ಬೇಕು. ಅದಕ್ಕೆ ರನ್ನಿಂಗ್ ಮಾಡಬೇಕು, ಭಾಳ ಅದ ವರ್ಕೌಟ್ಸ್. ಮತ್ತು ಒಮ್ಮಕ್ಲೆ ಬಜ್ಜಂತೂ ಒಮ್ಮೆ ಸಡನ್ನಾಗಿ ಕರ್ಗೋದೇ ಇಲ್ಲ. ನೀವು ತಿನ್ನುವಂಥ ಒಂದು ಐಟಮ್ಸ್ ಏನೈತಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಕೈತಿ. ಭಾಳ ನೀವು ಆರೋಗ್ಯ ಊಟದೊಳಗೆ ತ್ಯಾಗವನ್ನು ಮಾಡಬೇಕು. ಈಗ ಎಷ್ಟೋ ಜನಕ್ಕೆ ಬೋಂಡಾ ಬಜ್ಜಿ ಅಂದ್ರೆ ಇಷ್ಟ, ಪಕೋಡ ಅಂದ್ರೆ ಇಷ್ಟ, ಬಜ್ಜಿ, ಮಿರ್ಚಿ,
ಗೋಬಿ ಮಂಚೂರಿ, ಪಿಜ್ಜಾ, ಬರ್ಗರ್ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ, ಇವೆಲ್ಲ ಭಾಳ ಇಷ್ಟ ಆಗಿರ್ತಾವೆ. ಸೊ ಅವನ್ನೆಲ್ಲ ತ್ಯಾಗ ಮಾಡ್ಬೇಕೈತಿ ನಾವು ಒಂದು ಬಾಡಿ ಮಾಡ್ಬೇಕಂತಂದ್ರೆ. ಇದೆಲ್ಲರೂ ಹಂಗಿಲ್ಲ, ಎಲ್ಲರಿಗೂ ಹಂಗಿಲ್ಲ, ಮನಸ್ಸು ಮಾಡ್ಬೇಕು. ಎಲ್ಲ ನಾವು ಮುಂದೆ ನಾವು ಬಾಡಿ ಚೆನ್ನಾಗಿ ಇಟ್ಕೋಬೇಕು, ನಾವು ಮಾಡಬೇಕು ಅಂತಂದ್ರೆ ಎಲ್ಲನೂ ತ್ಯಾಗ ಮಾಡ್ಬೇಕೈತಿ. ಇದಕ್ಕಂತ ಊಟ ಮಾಡೋದು ಬೇರೆ ಆಕೈತಿ, ಪದಾರ್ಥಗಳು ಬೇರೆ ಇರ್ತಾವೆ, ಪ್ರೋಟೀನ್ಗಳು ಇರ್ತಾವೆ. ಈಗ ಅಷ್ಟೇ ನೋಡ್ರಿ, ಬೆಳಗ್ಗೆ ಎದ್ದ ತಕ್ಷಣ ನೀರು ನೆನೆಕಿಟ್ಟಿದಂಥ ಕಾಳುಗಳು ತಿನ್ನೋಂಗಿಲ್ಲ. ಈ ಜನ್ರೇಷನ್ಗೆ ಏನಾಗೈತಿ, ಪ್ರೋಟೀನ್ ಅಂತ ತಡಿಪ ಅಂತಂತೇಳಿ ಹೋಗಿ ಒಂದು 2,000 ರೂಪಾಯಿ 3,000 ರೂಪಾಯಿ ಹೋಗಿ ಪ್ರೋಟೀನ್ ತರೋದು, ನೀರು ಹಾಕಿ ದಿನ ಕುಡಿಯೋದು. ಓಕೆ, ಅದ್ರೊಳಗೆ ಇರ್ತೈತಿ, ಅದೆಲ್ಲ ಸಪ್ಲಿಮೆಂಟ್ರಿ ಇರ್ತೈತಿ, ಅದಕ್ಕೆಲ್ಲ ಸರ್ಟಿಫಿಕೇಟ್ ಎಲ್ಲ ಇರ್ತವೆ. ಓಕೆ, ನೋ ಪ್ರಾಬ್ಲಮ್. ಅದು ಬಿಟ್ಟು ಮ್ಯಾನ್ಯಲ್ ಆಗಿ ಏನೈತಲ್ಲ, ನೀರಲ್ಲಿ ನೆನೆಸಿದಂಥ ಕಡ್ಲಿ, ಶೇಂಗಾ, ಹೆಸರು ಕಾಳು ಇವೆಲ್ಲ ತಿನ್ಬೇಕೈತಿ. ಆಮೇಲೆ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಇವೆಲ್ಲ ಸ್ವಲ್ಪ ನೀರಾಗ ಒಂದು ನೆನೆಸ್ಬೇಕು, ಇನ್ನೂ ಭಾಳ ಚಲೋ. ದ್ರಾಕ್ಷಿ, ಒಣ ದ್ರಾಕ್ಷಿ ಅವೆಲ್ಲ ತಿನ್ಬೇಕು. ಮತ್ತು ಸೌತೆಕಾಯಿ, ಮೂಲಂಗಿ, ಕಲ್ಲಂಗಡಿ ಭಾಳ ಅದಾವೆ. ಜ್ಯೂಸ್, ನಿಂಬು ಜ್ಯೂಸ್ ಕುಡಿಬೇಕು, ಮೋಸಂಬಿ ಜ್ಯೂಸ್ ಕುಡಿಬೇಕು. ಆಮೇಲೆ ವೈಟ್ ಎಗ್ ತಿನ್ಬೇಕಾಕೈತಿ. ಡೈಲಿ ಮೊಟ್ಟೆಗಳನ್ನ ತಿನ್ಬೇಕು, 4-5 ಅದು ಮೊಟ್ಟೆ ಹೆಂಗಿರ್ಬೇಕು, ಬಾಯ್ಲ್ಡ್ ಆಗಿರ್ಬೇಕು, ಅದ್ರೊಳಗೆ ವೈಟ್ ಅಷ್ಟೇ ತಿನ್ಬೇಕು, ಎಲ್ಲೋ ಮಾತ್ರ ತಿನ್ನಕ್ಕೆ ಹೋಗ್ಬಾರ್ದು. ಬರೀ ವೈಟ್, ಅದ್ರೊಳಗೆ ಪ್ರೋಟೀನ್ ಇರ್ತೈತಿ. ಪ್ರೋಟೀನ್ ನಮ್ದು ಗೋಲ್ ಇರ್ಬೇಕು, 1 ತಿಂಗಳು 2 ತಿಂಗಳು ಆಗಿ ನಮ್ದು ಫಿಟ್ಟಾಗಿ ಅದಕ್ಕೆಲ್ಲ ಭಾಳ ಕಷ್ಟ ಪಡ್ಬೇಕು. ನಿಮ್ದು ವರ್ಕೌಟ್ ಚೆನ್ನಾಗಿರ್ಬೇಕು. ಡೇ ಬೈ ಡೇ ವರ್ಕೌಟ್ ಹೆಂಗೆ ಮಾಡ್ಕೊಂಡು ಹೋಗ್ತೀರಿ, ಹೆಂಗೆ ನಿಮ್ದು ಸ್ಟೆಮಿನಾ ಇನ್ಕ್ರೀಸ್ ಆಕೈತಿ. ಸ್ಟೆಮಿನಾ ಭಾಳ ಇಂಪಾರ್ಟೆಂಟ್. ಸೆಟ್ಸ್ ಮಾಡ್ಕೊಂಡು ಹೋಗ್ಬೇಕು. ಈಗ ಒಂದು ಸೆಟ್ ಪುಷಪ್ಸ್ ಹೊಡೆದ್ರಿ, ಹಂಗಂತ 10 ಎಷ್ಟು ಹೊಡ್ಯಾಕೈತಿ, 5 ಒಂದು ಸೆಟ್ಟೇ 5 ಪುಷಪ್ಸ್ ಹೊಡೆದ್ರಿ. ಡೈಲಿ 3 ಸೆಟ್ ಹೊಡ್ರಿ, 15 ಆಯ್ತು. ಇವತ್ತು 5 ಹೊಡೆದ್ರಿ, ನೆಕ್ಸ್ಟ್ ಡೇ ಅದಕ್ಕೊಂದು ಎಕ್ಸ್ಟ್ರಾ ಇನ್ಕ್ರೀಸ್ ಮಾಡಿ 6, 7, 8, 9, 10. 10ಗೆ 3 ಸೆಟ್ ಇಷ್ಟು ಮಾಡ್ಕೊತಾರೆ, ಸ್ಟೆಮಿನಾ ಬರ್ತೈತಿ. ಯಾವುದೋ ವರ್ಕೌಟ್ ಆಗಲಿ, ಬಜೆಟ್ಸ್ ಮಾಡತ್ತೀರಿ, ಡಂಬಲ್ಸ್ ಹೊಡ್ಯಾತ್ತೀರಿ, ಡಂಬಲ್ಸ್ನು 2 kg ಹೊಡ್ಯಾತ್ತೀರಿ. ಇವತ್ತು 2 kg ಹೊಡ್ಯಾಕತ್ತೆ, 2 kg ಎಷ್ಟಾಗು 5 ಹೊಡ್ಯಾತಿ, ಈಚೆ ಕಡೆ 5, ಈಚೆ ಕಡೆ 5. ಮತ್ತು ನೆಕ್ಸ್ಟ್ ಡೇ 2.5 5 ಕಿಲೋ ತೋರಿ. ಆಮೇಲೆ 7.5 10 12.5 15 ಈ ಡೇ ಬೈ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು. ಅಂದಾಗ ನಿಮ್ಮದು ಬಾಡಿ ಒಂಥರ ಸ್ಟೆಮಿನಾ ಇನ್ಕ್ರೀಸ್ ಆಗ್ಕೊಂಡು ಬೆಳ್ಕೊಂಡು ಹೋಗ್ತೈತಿ, ಫಿಟ್ ಆಗಿರುತ್ತೆ. ಮತ್ತು ಕರೆಕ್ಟಾಗಿ ನೀವು ನಿದ್ದೆ ಒಂದು ಇಂಪಾರ್ಟೆಂಟ್. ಭಾಳ ಅಂದ್ರೆ ಭಾಳ ಇದ್ದೀನಿ ಮನುಷ್ಯ ಏನಲ್ಲ ಅಂತಂದರು 8 ತಾಸು ನಿದ್ದೆ ಮಾಡಬೇಕು, ಸಂಪೂರ್ಣವಾಗಿ ನಿದ್ದೆ ಮಾಡಬೇಕು. ಬಾಡಿಗೆ ರೆಸ್ಟ್ ಕೊಡಬೇಕು. ಈ ಬಾಡಿ ರೆಸ್ಟ್ ಆಗಿತ್ತಂದ್ರೆ, ನಮ್ದು ಬಾಡಿ ರೆಸ್ಟ್ ಇತ್ತಂದ್ರೆ ಆಟೋಮೆಟಿಕ್ಕಾಗಿ ನಮ್ಮದು ಬಾಡಿ ಚೇಂಜಸ್ ಆಕೈತಿ. ನಿದ್ದೆನೂ ಮಾಡತ್ತಿಲ್ಲ, ಇತ್ತು ವರ್ಕೌಟ್ ಮಾಡತ್ತಿ, ಅದಕ್ಕೆ ರೆಸ್ಟ್ ಕೊಡತ್ತಿಲ್ಲಪ್ಪ ಅಂತಂದಾಗ ಏರುಪೇರು ಆಕೈತಿ. ನಿಮ್ದು ಒಂದು ಆರೋಗ್ಯ ಒಳಗೆ ಏರುಪೇರು ಆಗಿ ಚಲೋ ಆಕೈತಿ. ಆ ಥರ ಮಾಡ್ಕೋಬೇಡ್ರಿ. ಇನ್ನು ಏನಪ್ಪ ಅಂತಂದ್ರೆ, ಸಡನ್ನಾಗಿ ನೀವು ಚೇಂಜಸ್ ಆಗಿಲ್ಲ. ಈಗ ಕೆಲವೊಬ್ರು ಏನು ಮಾಡ್ತಾರೆ, ನಾ ಎಷ್ಟು ವರ್ಕೌಟ್ ಮಾಡತ್ತೀನಿ, ಎಷ್ಟು ಡಯಟ್ ಮಾಡತ್ತೀನಿ, ಏನು ಮಾಡತ್ತೀನಿ, ನನ್ನ ಬಾಡಿ ಚೇಂಜಸ್ ಆಗತ್ತಿಲ್ಲ ಹಾಕಿರ್ತೈತಿ. ಅದು ನಿಮ್ಗೆ ಗೊತ್ತಾಗಂಗಿಲ್ಲ. ಎಷ್ಟು ಜನ ಏನು ಮಾಡ್ತಾರಣ್ಣ, 1 ತಿಂಗಳು ಹೋಗ್ತಾರೆ, 1 ತಿಂಗಳು ವರ್ಕೌಟ್ ಮಾಡ್ತಾರೆ, 2 ತಿಂಗಳು ವರ್ಕೌಟ್ ಮಾಡ್ತಾರೆ, ಏನು ಬಾಡಿ ಚೇಂಜಸ್ ಆಗತ್ತಿಲ್ಲ, ಏನಾಗತ್ತಿಲ್ಲ ಅಂತೇಳಿ ಹಂಗೆ ಬಿಟ್ಟುವಂಥ ಜನರು ಭಾಳ ಅದಾರ. ಸಡನ್ನಾಗಿ ಜಲ್ದಿ ವೇಟ್ ಕರಗ್ಸಕ್ಕಂತೂ ಆಗಂಗಿಲ್ಲ. ಹೆಂಗಿರೋದಮ್ಮ ಅಂತಂದ್ರೆ, ವೇಟ್ ಗೇನ್ ಮಾಡೋದು ಭಾಳ ಈಸಿ, ವೇಟ್ ಕರಗಿಸೋದು ಭಾಳ ಕಷ್ಟ. ನೀವು ಊಟ ಏನು ಮಾಡ್ತೀರಿ, ಹೊಟ್ಟೆ ತುಂಬ ಊಟ ಮಾಡಬಾರ್ದು. 75% to 80% ಊಟ ಮಾಡ್ಬೇಕು ಅಷ್ಟೇ. ಆಮೇಲೆ 20% ನೀರು ಕುಡಿಬೇಕು. ನೀರು ಭಾಳ ಇಂಪಾರ್ಟೆಂಟ್. 50 kg ಇತ್ತು 5 ಲೀಟ್ರ್ ನೀರು ಕುಡಿಬೇಕು, 60 kg ಇತ್ತು 6 ಲೀಟ್ರ್ ನೀರು ಕುಡಿಬೇಕು. ಹಾಗೆ ಆ್ಯಕ್ಚುಲಿ ಡಾಕ್ಟ್ರ್ ಹೇಳೋ ಪ್ರಕಾರ ಜಾಸ್ತಿ ಇರ್ತೈತೆ, ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳತ್ತೀನಿ. ನೀವು ಎಷ್ಟು ನೀರು ಕುಡಿತೀರ ಅಷ್ಟು ನಿಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದು. ಭಾಳ ನೀರು ಯೂಸ್ ಮಾಡಿರಿ, ನೀರು ಕುಡೀರಿ. ಕೆಲವೊಬ್ಬರಿಗೆ
ಒಂದೇ ಥರ ಫಿಟ್ ಆಗಿರೋಕೆ ಇಷ್ಟಪಡೋಂಗಿಲ್ಲ. ಕೆಲವೊಬ್ರು ಏನು ಇಷ್ಟಪಡ್ತಾರೆ, ನಾವು ಬಾಡಿ ಬಿಲ್ಡಿಂಗ್ ಮಾಡ್ಬೇಕು, ಜಿಮ್ ಮಾಡ್ಬೇಕು, ಹಂಗೆ ಹಿಂಗೆ ಕೆಲವೊಬ್ರು ಏನು ಮಾಡ್ತಾರೆ, ನಂಗೆ ಬಾಡಿ ಬಿಲ್ಡಿಂಗ್ ಇಷ್ಟ ಇಲ್ಲ, ರನ್ನಿಂಗ್ ಅದು ಮಾಡೋತಿರುತ್ತೆ, ರನ್ನಿಂಗ್ ಮಾಡ್ತೀನಿ, ಆಮೇಲೆ ಸ್ಪೋರ್ಟ್ಸ್ ಕ್ರಿಕೆಟ್ ಆಡ್ತೀನಿ. ಈ ಕೂರೊಳಗೆಲ್ಲ ಅಂತ ಅವ್ರು ಮಾಡಿದ್ರೆ ಅದ್ರಾಗೂ ಫಿಟ್ ಇರ್ತಾವೆ, ಫಿಟ್ ಆಗಿರ್ಬೋದು. ಅದನ್ನ ಮಾಡ್ಕೊತಿದ್ರೆ ಫಿಟ್ ಆಗಿರ್ಬೋದು. ಕೆಲವೊಂದು ಬೇಸಿಕ್ಸ್ ವರ್ಕೌಟ್ ಇರ್ತಾವೆ, ಅವು ಎಷ್ಟು ಮಾಡ್ಕೊಂಡಿದ್ರೆ ಸಾಕು. ಇಲ್ಲೇ ಜಿಮ್ ಬಾಡಿ ಬಿಲ್ಡರ್ಸ್ ಆಗ್ಬೇಕಂತಂದ್ರೆ ಇಷ್ಟೆಲ್ಲ ವರ್ಕೌಟ್ ಇರ್ತಾವೆ. ಚೆಸ್ಟ್ ವರ್ಕೌಟ್ ಮಾಡ್ಬೇಕು, ಶೋಲ್ಡರ್ ವರ್ಕೌಟ್ ಮಾಡ್ಬೇಕು, ಬೈಸಿಪ್ಸ್, ಟ್ರೈಸಿಪ್ಸ್, ಬ್ಯಾಕ್, ಟೈಸ್, ಸ್ಟಮಕ್, ಸಿಕ್ಸ್ ಪ್ಯಾಕ್ಸ್ ಇವೆಲ್ಲ ಮಾಡ್ಬೇಕಾಗತ್ತೆ. ಇವಕ್ಕೆಲ್ಲ ಟೈಮ್ ಬೇಕು. ಮನುಷ್ಯ ಹುಟ್ಟಿದ ತಕ್ಷಣ, ಸಣ್ಣ ಪಾಪು ಹುಟ್ಟಿದ ತಕ್ಷಣ ಓಡಾಡೋಕ್ಕಾಗಂಗಿಲ್ಲ. ಅದು ಹಂತವಾಗಿ ಹೆಂಗೆ ಡೇ ಬೈ ಹೆಂಗೆ ಇರಾಕೈತಿ ಹಂಗೆ ಎಲ್ಲನೂ ಬರ್ತೈತಿ. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರ್ಬೋದು ಏನಪ್ಪ ಹಿಂಗೆ ಹೇಳತ್ತ ಅಂತ. ಹೌದಾ, ನನಗೆ ಗೊತ್ತಿರೋ ಪ್ರಕಾರ ನಾನು ಮುಂದೆ ಹೇಳ್ಕೊಳ್ತೇನೆ ಅಷ್ಟೇ. ಇದು ಬಿಟ್ಟು ಬೇರೆ ಏನಿಲ್ಲ. ಅನಿಸಿತ್ತು ನನಗೂ ಒಂದು ವರ್ಕೌಟ್ ಬಗ್ಗೆ, ನನಗೂ ಬಾಡಿ ಫಿಟ್ಟಾಗಿ ಇರೋದಕ್ಕೆ, ಫಿಟ್ನೆಸ್ ಬೇಕಂತಂದ್ರೆ ಏನೇನು ಮಾಡ್ಬೇಕು, ಏನೇನಿಲ್ಲ ಅಂತ ನಿಮ್ಮ ಮುಂದೆ ಹೇಳಬೇಕಂತ ನನ್ನ ಆಸೆ ಇತ್ತು. ನಿಮಗೆ ಹೇಳ್ಕೊಡ್ಬೇಕು, ನಿಮಗೆ ಹೇಳ್ಬೇಕು, ನನಗೆ ಏನೇ ತಿಳಿಯುತ್ತೋ ಅದನ್ನೆಲ್ಲ ಹಂಚ್ಕೋಬೇಕಂತ ನನ್ನ ಆಸೆ ಇತ್ತು. ಸೊ ದಯವಿಟ್ಟು ನಾನು ಹಂಚ್ಕೊಂಡೆ. ಇದ್ರೊಳಗೆ ನಂದೇನೋ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಇಷ್ಟ ನಾನು ಕೇಳ್ಬೋದು. ನೋಡತ್ತಿರ್ಬೇಕು ನೀವು, ಮೊದಲು ಬೇರೆ ಥರ ವಿಡಿಯೋ ಮಾಡ್ತಿದ್ದೆ, ಅಷ್ಟು ಸೀರಿಯಸ್ ತೊಗೊಂಡಿದ್ದಿಲ್ಲ ನಾನು ಯೂಟ್ಯೂಬ್ ಬಗ್ಗೆ ಎಲ್ಲ. ಇವಾಗ ಸ್ವಲ್ಪ ಮಾಡತ್ತೀನಿ, ಇವಾಗ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡೇನೆ. ನಾನು ಬಾಡಿ ವರ್ಕೌಟ್ ಬಗ್ಗೆ ವಿಡಿಯೋಸ್ ಹಾಕ್ಬೇಕಂತೇಳಿ ಫಿಟ್ನೆಸ್ ಡೈಲಿ ಪುಷಪ್ಸ್ ಹಾಕತ್ತೀನಿ. ನೀವು ನೋಡ್ಬೋದು ಡೈಲಿ ಪುಷಪ್ಸ್, ಡೇ 1 2 3 4 5 6 ಡೈಲಿ ಪುಷಪ್ಸ್ ವಿಡಿಯೋ ಹಾಕತ್ತೀನಿ. ನೀವು ಟ್ರೈ ಮಾಡಿರಿ, ನೀವು ಡೇ ಬೈ ಮಾಡ್ಕೊತ ಹೋಗ್ರಿ. ನಿಮ್ಮದು ಬಾಡಿ ಒಳಗೆ ಚೇಂಜಸ್ ಆಗ್ತೈತಿ, ಚೇಂಜಸ್ ಕಾಣ್ತೀರಿ. ನನ್ನ ಬಾಡಿ ಒಳಗೆ ಸ್ವಲ್ಪ ಚೇಂಜಸ್ ಆಗೈತಿ. ನನಗೆ ಸ್ವಲ್ಪ ಎರಡು ಸ್ಪ್ರಿಂಟ್ ಓಡಿದೆ ಅಂದ್ರೆ ಭಾಳ ಗಮ್ಮತ್ತಿತ್ತು. ಈಗ ಓಡಾತೀನಿ, ಒಂದು 5-10 ಸ್ಪ್ರಿಂಟ್ ಓಡಾತೀನಿ ನಾನು. ಆಮೇಲೆ ಇದು ಲೆಗ್ ರೇಸ್ ಮಾಡ್ತಾರೆ, ಲೆಗ್ ರೇಸ್ ಅದೊಂದು 7-8 ಹೊಡಿತೀನಿ ಅಂದ್ರೆ ಒಂದು ಸ್ಟಮಕ್ ನೋವು ಆಕಿತ್ತು. ಈಗ ಮತ್ತೆ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಂಡೇನೆ. ಪುಷಪ್ಸ್ 10 ಪುಷಪ್ಸ್ ಹೊಡಾಕಿದ್ದೆ ನನ್ನ ಕಡೆ. ಈಗ ಏನೋ ಒಂದು 20 ಪುಷಪ್ಸ್ ಹೊಡಿತೀನಿ ನಾನು. ಈಗ ಅದ್ರಾಗ ಬೇರೆ ವೈಡ್ ಇಟ್ಕೊಂಡು ಹೊಡಿತೀನಿ, ಹಿಂಗೆ ಸ್ವಲ್ಪ ಕ್ಲೋಸ್ ಮಾಡಿ ಹೊಡಿತೀನಿ, ಹಿಂಗೆ ದೂರ ಇಟ್ಟು ಹೊಡಿತೀನಿ ಪುಷಪ್ಸ್. ಎಲ್ಲ ಟೈಪ್ ಮಾಡ್ಕೊಂಡು ಹಂಗೆ ಡೇ ಬೈ ನೀವು ಮಾಡ್ಕೊಂತಾರೆ ಇನ್ಕ್ರೀಸ್ ಆಕೈತಿ, ನಿಮ್ಮ ಬಾಡಿ ಎಲ್ಲ ಚೇಂಜಸ್ ಆಕೈತಿ. ಸೊ ನಿಮ್ಮ ಬಾಡಿ ಏನು ಫಿಟ್ ಆಗಿರ್ತೈತಿ. ಇಲ್ಲ ಅಂತ ನೀವೇನು ವರ್ಕೌಟ್ ಮಾಡಲಿಲ್ಲ ಏನಪ್ಪ ಅಂದರೆ ಇವೇನೈತಲ್ಲ ಎಲ್ಲ ಹಿಂಗೆ ಜಾಯಿಂಗ್ ಬೀಳ್ತಾವೆ, ಇದಾವಲ್ಲ ಹಿಂಗಿರ್ಬೋದು. ಮನುಷ್ಯ ನೋಡಿದಂಗೆ ಫಿಟ್ಟಾಗಿ, ಈಗ ಯಾರು ನೋಡತ್ತಾರ ಇವೆಲ್ಲ ಹೌದಪ್ಪ ಫಿಟ್ ಆದ, ಫಿಟ್ನೆಸ್ ಆದ, ಫಿಟ್ ಆದಾನ ಅಂತಂತೆ ಅನ್ಬೇಕು. ಕೆಲವೊಬ್ರು ಏನಿರ್ತದಂದ್ರೆ ಈ ಚೆಸ್ಟ್ ಇಷ್ಟೆಲ್ಲ ಏನಾಗುತ್ತೆ, ಕೆಲವೊಬ್ರು ಒಳಗೆ ಹುಡುಗರು ಅವಲ್ಲ ಚೆಸ್ಟ್ ಎಲ್ಲ ಒಳಗೆ ಹೋಗ್ಬಿಟ್ಟಿರ್ತವೆ. ಏನು ಚೆಸ್ಟಾಗಿ ಆದ್ರೆ ಹೊಟ್ಟೆ ಹಿಂಗೆ ಹೋಗ್ಕೊಂತ ಮಾಡೋಕೆ ಬಾಡಿ ಚೆನ್ನಾಗಿ ಇಟ್ಟರೆ ಚೆಸ್ಟಿಗೆ ಇಷ್ಟೆಲ್ಲ ನೀವು ಎಷ್ಟು ಪುಷಪ್ಸ್ ಮಾಡ್ತಿರಲ್ಲ ಅಷ್ಟು ನಿಮ್ಮದು ವೈಡ್ ಆಕೈತಿ, ಚೆಸ್ಟ್ ವೈಡ್ ಆಕೈತಿ, ಅಷ್ಟು ಇದು ಬಾಡಿ ಶೇಪ್ ಬರ್ತೈತಿ, ಮಸ್ತ್ ಆಗಲಕ್ಕೈತಿ. ಆಮೇಲೆ ಕೆಲವೊಬ್ಬರು ಜಿಮ್ಮಿಗೆ ಹೋಗಿ ಮಾಡ್ಬೇಕಂತೇನಿಲ್ಲ, ಹೊರಗೆ ಅದಾವೆ ಔಟ್ಡೋರ್ ವರ್ಕೌಟ್ಸ್ ಭಾಳ ಅದಾವೆ, ಅವೆಲ್ಲ ಮಾಡಿ ಸಾಕು. ಈಗ ನಿಮ್ಮ ಸುತ್ತಮುತ್ತಲು ಗಾರ್ಡನ್ ಇರ್ತೈತಿ, ಗಾರ್ಡನ್ ಒಳಗೆ ಒಂದು ಸಿಂಗಲ್ ಬಾರ್ ಡಬಲ್ ಬಾರ್ ಹಾಕಿರ್ತಾರೆ, ಅಲ್ಲಿ ಪುಷಪ್ಸ್ ಮಾಡೋದು ಇರ್ತಾವೆ, ಅವನ್ನೆಲ್ಲ ಪುಷಪ್ಸ್ ಮಾಡಿರಿ, ಸಿಂಗಲ್ ಬಾರ್ ಹೊಡ್ರಿ ಮಸ್ತ್. ಆಮೇಲೆ ಅದ್ರಾಗ ಬಾಜಿಪ್ಸ್ ಹೊಡಿದೆ ಎಲ್ಲ ಅದಾವೆ, ಸಿಂಗಲ್ ಡಬಲ್ ಹೊಡ್ರಿ ಹಿಂಗೆ ಫುಲ್. ಅದ್ರ ಪುಷಪ್ಸ್ ಮಾಡ್ಬೋದು, ಹಿಂಗೆ ಅದು ಮಾಡ್ಬೋದು, ಟ್ರಾಚಸ್ ಬರ್ತೈತೆ, ಎಲ್ಲ ಬರ್ತೈತಿ ಮಾಡ್ಬೋದು. ಇವು ಔಟ್ಡೋರ್ ವರ್ಕೌಟ್ ಮಾಡಿದ್ರೆ ಸಾಕು, ನೀವು ಹೆವಿ ಆಗ್ತೀರಿ. ಭಾಳ ಫಾರಿನ್ ಕಂಟ್ರೀಸ್ನಾಗಲಿ ಭಾಳ ವಿಡಿಯೋಸ್ ಅದಾವೆ ನೋಡಿರಿ, ಔಟ್ಡೋರ್ ವರ್ಕೌಟ್ ಅಂತ ಸರ್ಚ್ ಮಾಡಿರಿ ನೀವು ಯೂಟ್ಯೂಬ್ ಒಳಗೆ, ಮಸ್ತ್ ಅದಾವೆ, ಎಲ್ಲ ಟೈಪ್ ಅದಾವೆ. ಟ್ರೈ ಮಾಡಿರಿ ಮನ್ಯಾಗ ಕುಂತ್ಕೊಂಡು, ಮನೆಯಲ್ಲೇ ವರ್ಕೌಟ್ ಮಾಡ್ಬೋದು, ಮನೆಯಲ್ಲೇ ಸಿಕ್ಸ್ ಪ್ಯಾಕ್ ಮಾಡ್ಕೋಬೋದು ನೀವು, ಭಾಳ ಅದಾವೆ. ಟ್ರೈ ಮಾಡಿರಿ, ನಿಮ್ಮ ಬಾಡಿನ ನೀವು ಫಿಟ್ ಇಟ್ಬೇಕು. ಅದ್ರಾಗ ಲೇಡೀಸ್ ಹೆಂಗೆ ಏನೇ ವರ್ಕೌಟ್ ಮಾಡ್ಬೇಕು, ಜೆಂಟ್ಸ್ ಏನೇ ವರ್ಕೌಟ್ ಮಾಡ್ಬೇಕು, ಹೆಣ್ಮಕ್ಳಿಗೆ ಬೇರೆ ಗಂಡ್ಮಕ್ಳಿಗೆ ಬೇರೆ ಅವೆಲ್ಲ ವರ್ಕೌಟ್ ಅದಾವೆ. ವೇಟ್ ಲಿಫ್ಟಿಂಗ್, ಔಟ್ಡೋರ್ ವರ್ಕೌಟ್, ರನ್ನಿಂಗ್ ಪ್ರತಿಯೊಂದಕ್ಕೂ ಮಾಡಿದ್ದಾರೆ. ಸೊ ನನಗೆ ಇಷ್ಟ ಹೇಳಬೇಕಾಗಿತ್ತೆ ಹೇಳೇನೆ. ಇದ್ರೊಳಗೆ ನಂದೇನೋ ತಪ್ಪಿದೆ ಕ್ಷಮಿಸಿ, ಇನ್ನೊಮ್ಮೆ ಕ್ಷಮೆ ಕೇಳ್ತೇನೆ. ನಂದು ಯಾರು ಚಾನಲ್ ನೋಡತ್ತೀರಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಫಿಟ್ನೆಸ್ ಬಗ್ಗೆ ಫಿಟ್ನೆಸ್ ಬಗ್ಗೆ ಹೇಳ್ಬೇಕು, ನನಗೆ ತಿಳಿದ ಮಟ್ಟಿಗೆ ಹೇಳ್ಬೇಕಂತ ನಾನು ಅಂದ್ಕೊಂಡಿದ್ದೆ. ಸೊ ಹೇಳೇನೆ, ಇದ್ರೊಳಗೆ ನಂದೇನೋ ತಪ್ಪಿದೆ ಸಾರಿ. ಸೊ ದಯವಿಟ್ಟು ಯಾರು ನನ್ನ ಚಾನಲ್ ನೋಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಯಾರು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಓಕೆ ಗೈಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗೆ. ಮತ್ತೊಮ್ಮೆ ಬರ್ತೀನಿ, ಯಾವುದೋ ಒಂದು ವಿಡಿಯೋ ಹಾಕ್ತೀನಿ, ಮತ್ತೊಂದು ಯಾವುದೋ ಒಂದು ಟಾಪಿಕ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ.
ಓಕೆ ಬಾಯ್.